ನಮಸ್ಕಾರ ಎಲ್ರಿಗೂ ಪ್ರಸಿದ್ಧರ್ಸ್ಗೆ ಸ್ವಾಗತ. ಇಂದಿನ ಸಂಚಿಕೆಯಲ್ಲಿ ನಿಮ್ಗೊಂದಿಷ್ಟು ಹ್ಯಾಂಡ್ ಕ್ರಾಫ್ಟೆಡ್ ಸೀರೀಸ್ ಅಲ್ಲಿ ಬರುವಂತಹ ಆರತಿಗಳನ್ನ ಪರಿಚಯ ಮಾಡ್ತಾ ಇದ್ದೀನಿ. ಮೊದಲನೇದಾಗಿ ಕೂರ್ಮ ಆರತಿ. ಕೂರ್ಮ ಅಂದ್ರೆ ಟಾಟಾಯಸ್. ಸೊ ಇದು ಈ ತರ ಬರುತ್ತೆ. ಅಂದ್ರೆ ಇದು ನಿಮ್ಗೆ ಸುಮಾರು 8 ರಿಂದ 9 ಇಂಚಷ್ಟು ಉದ್ದ ಬರುವಂತದ್ದು. ಮತ್ತೊಂದು ಕೂರ್ಮ ಆರತಿ, ನೀವಿಲ್ಲಿ ತುಪ್ಪದ ಬತ್ತಿಗಳನ್ನಿಟ್ಟು ಆರತಿ ಮಾಡಬಹುದಾಗಿರುತ್ತೆ. ಇದು ಕೂಡ ಒಂದು ವಿಂಟೇಜ್ ರಿಪ್ಲಿಕಾ ಆಗಿರುತ್ತೆ, ಅಂದ್ರೆ ಹಳೆ ವಿಗ್ರಹದ ಅಚ್ಚಾಗಿರುತ್ತೆ. ಇವಾಗ ನೀವು ನೋಡಿರುವಂತದ್ದು ಕರ್ನಾಟಕ ಅಥವಾ ಕೇರಳ ಶೈಲಿನಲ್ಲಿರುವಂತಹ ಒಂದಿಷ್ಟು ಟ್ರೆಡಿಷನಲ್ ಕೂರ್ಮ ಆರತಿ ಆಗಿರುತ್ತೆ. ಇದು ಪ್ರಾಪರ್ ಮಲಬಾರ್ ಸ್ಟೈಲ್ ನಲ್ಲಿರುವಂತಹ ಒಂದು ಕೂರ್ಮ ಆರತಿ. ಒಂದೊಂದು ಜಾಗದಲ್ಲಿ ಅಥವಾ ರೀಜನ್ ನಲ್ಲಿ ಒಂದೊಂದು ತರಹ ಆರತಿಗಳಿರುತ್ತೆ. ಒಂದೇ ಹೆಸರಾದ್ರೂ ಬೇರೆ ತರ ಕಾಣುತ್ತೆ. ಇವಾಗ ನೀವು ನೋಡಿರುವಂತದ್ದು ಕೂರ್ಮ ಆರತಿ. ಇವಾಗ ನೋಡ್ತಿರುವಂತದ್ದು ಮತ್ಸ್ಯ ಆರತಿ, ಅಂದ್ರೆ ಮತ್ಸ್ಯ ರೂಪದಲ್ಲಿರುವಂತಹ ಒಂದು ಆರತಿ. ಇದರಲ್ಲಿ ಏಕಾರತಿ, ದ್ವಿಯಾರತಿ ಅಥವಾ ತುಪ್ಪದಾರತಿ ಯಾವ ತರದ್ ಬೇಕಾದ್ರೂ ಮಾಡ್ಕೋಬಹುದು. ಇದು ಡೆಕ್ಕನ್ ಶೈಲಿಯ ಒಂದು ಕರ್ಪೂರದ ಆರತಿ, ಅಂದ್ರೆ ಕರ್ಪೂರ ಹಚ್ಚುವಂತ ಆರತಿ. ಅದರಲ್ಲೂ ಕೂಡ ಬೇರೆ ಬೇರೆ ಇರುತ್ತೆ. ಇದು ಸಾಮಾನ್ಯವಾಗಿ ನೀವು ನೋಡುವಂತಹ ಕರ್ನಾಟಕ ಶೈಲಿಯ ಒಂದು ಕರ್ಪೂರದ ಆರತಿ. ನಿಮ್ಗೊಂದು ಆರತಿ ನೋಡಿದ್ರು ಕೂಡ ಗೊತ್ತಾಗ್ಬಿಡುತ್ತೆ ಇದು ಯಾವ ಪ್ರಾಂತ್ಯದಿಂದ ಬಂದಿರುವಂತದ್ದು ಅಂತ. ಅಂದ್ರೆ ಅಷ್ಟು ಸೂಕ್ಷ್ಮ ವಿಷಯಗಳು ನಮ್ಗೆ ಇಂತಹ ವಸ್ತುಗಳಲ್ಲಿ ಕಂಡು ಬರುತ್ತೆ. ಇವಾಗ ನೀವು ನೋಡ್ತಿರುವಂತದ್ದು ಮತ್ತೊಂದು ಕರ್ಪೂರ ಆರತಿ. ಇದು ಕೂಡ ನಿಮ್ಗೆ ಭಾಗಶಃ ಕರ್ನಾಟಕ, ಆಂಧ್ರ ಶೈಲಿನಲ್ಲಿರುವಂತದ್ದು. ಇವೆಲ್ಲ ವಿಂಟೇಜ್ ರೆಪ್ಲಿಕಾ ಆಗಿರುತ್ತೆ. ಮತ್ತೆ ಸಣ್ಣ ಸೈಜಿನ ಒಂದು ಮಕರ ಆರತಿ. ಇದು ಬಹಳ ವಿಶೇಷ ಮತ್ತೆ ಅಪರೂಪ. ಮಕರ ಆರತಿ ಅಷ್ಟು ಸುಲಭವಾಗಿ ಕಂಡು ಬರುವಂತದ್ದಲ್ಲ. ಮತ್ತೆ ಇನ್ನೊಂದು ಹ್ಯಾಂಡ್ ಕ್ರಾಫ್ಟೆಡ್ ಕರ್ಪೂರ ಆರತಿ, ಮತ್ತೆ ಹ್ಯಾಂಡ್ ಕ್ರಾಫ್ಟೆಡ್ ಸಣ್ಣ ಸೈಜ್ ನಲ್ಲಿರುವಂತಹ ಒಂದು ಕೂರ್ಮ ಆರತಿ, ಮತ್ತೆ ಒಂದು ಸ್ವಲ್ಪ ದೊಡ್ಡ ಸೈಜ್ ನಲ್ಲಿರುವಂತಹ ಮಕರ ಆರತಿ. ಸೊ ಇವೆಲ್ಲ ಆರತಿಗಳ ಸೀರೀಸ್ ಬಂದಿರುವಂತಹ ಒಂದಿಷ್ಟು ಆರತಿ ಆಗಿರುತ್ತೆ. ಬರೋ ಸೀರೀಸ್ ನಲ್ಲಿ ಬೇರೆ ವಿಷಯದೊಂದಿಗೆ